ಅಲ್ಲ ಸಿಂಚು ಹೆಂಗೆಲ್ಲ ಮಾತಾಡ್ತಾಳೆ ನೋಡಿ ಸಿಂಚು ಇವಳು. ಅಮ್ಮ ಅವಳ ಕತೆ ಬಿಡು. ಅವಳ ಗಂಡ ಒದ್ದು ಆಚೆಗಾಗ್ದ ಯಾವುದೋ ಒಂದು ಸಿಕ್ಕಿದ ಜಾಗದಾಗ ಇರೋಣ ಅಂತ ಪ್ಲ್ಯಾನ್ ಮಾಡಿದ್ಲು. ಹೆಂಗೋ ಭಾಗ ಕೊಡ್ತೀರಿ ಅಂತ ಹೇಳಿದ್ರೇನೋ ಅದಕ್ಕೆ ಬಂದವಳೆ ಬೇಕು ಅಂತ. ಇವಾಗ ಅಲ್ಲಿ ಇಲ್ಲಿ ಬೀದಿಗಳು ಕಾಲು ಹಾಕ್ಬೇಕಲ್ಲ. ಸ್ವಲ್ಪ ದುರಂಕರ ಅಣಗಲಿ ಸುಮ್ಮನೆ ಇರಮ್ಮ. ನೀವು ಅವಳ ಬಗ್ಗೆ ಎಲ್ಲ ಯೋಚನೆ ಮಾಡೋದು ಬಿಟ್ಬಿಟ್ಟು ಏನಕ್ಕೆ ಸುಮ್ಮನೆ ಇರೋಳಕ್ಕೆ ಅಂತವ್ರನ್ನೆಲ್ಲ ಮನೆ ಬಗಲಿಗೆ ಕರ್ಸ್ಕೊಂಬಾರ್ದು ಅಂತ ಕೆಟ್ಟ ಜನಗಳನ್ನ. ನೀನೇನಮ್ಮ ಇದಕ್ಕಿದ್ದಂಗೆ ಇಲ್ಲಿ ಬಂದಿದ್ಯಾ? ಏನೋ ಸ್ವಲ್ಪ ಕೆಲಸ ಇತ್ತು. ಪಮ್ಯಕ್ಕ ಪಮ್ಯಕ್ಕ ಸಿಂಚು ಪಮ್ಯಕ್ಕ ನಿಮ್ಮ ಅಣ್ಣ ರಮೇಶ್ ಇದ್ದಾರಲ್ಲ ಅವ್ರನ್ನೊಂದು ಸ್ವಲ್ಪ ಕರೀರಿ. ರಮೇಶಣ್ಣ ರಮೇಶಣ್ಣ. ಸಿಂಚು ನಾವು ಬಂದಾಗಿಂದ ಬಂದೇ ಇಲ್ಲ ನೀನು, ಯಾಕೆ? ಹಿಂಗೆ ಸ್ವಲ್ಪ ಕೆಲಸ ಇತ್ತು ಅಕ್ಕ. ರಮೇಶ್ ಅವರ ಬನ್ನಿ ಇಲ್ಲಿ. ಸಿಂಚು ಯಾಕಮ್ಮ ಏನಾಯ್ತು? ನಮ್ಮ ಅಣ್ಣನ ಯಾಕೆ ಹೊಡಿತಾ ಇದೆಯಾ? ಸೈಲೆಂಟಾಗಿ ನನ್ನ ಜೊತೆ ಸ್ಟೇಷನ್ಗೆ ಬಂದರೆ ಸರಿ. ಸುಮ್ಮನೆ ನನಗೆ ಇವಾಗಲೇ ತಲೆ ಕೆಟ್ಟ ಕೆರೆ ಇರ್ತೈತೆ. ನೀನು ಸೈಲೆಂಟಾಗಿ ಬಂದ್ಬಿಡು ಸ್ಟೇಷನ್ಗೆ. ನಂಗೆ ರಾದಂತ ಮಾಡೋಕ್ಕೆ ಇಷ್ಟ ಇಲ್ಲ. ಸಿಂಚು ನಮ್ಮ ಅಣ್ಣ ಯಾಕೆ ಸ್ಟೇಷನ್ಗೆ ಬರಬೇಕು? ಪಮ್ಯಕ್ಕ ನಿಮ್ಗೇನು ಗೊತ್ತಾಗಲ್ಲ, ಸುಮ್ಮನೆ ರೀ. ನಾನೇನು ತಪ್ಪು ಮಾಡಿದ್ದೀನಿ ಮೇಡಮ್? ನಾನೇ ಸ್ಟೇಷನ್ಗೆ ಬರಬೇಕು? ಎಲ್ಲ ಗೊತ್ತಾಯ್ತು ನಮಗೆ. CC ಕ್ಯಾಮ್ರಾ ಫಿಟ್ ಮಾಡಿ ಎಷ್ಟೊತ್ತು ದಿನ ಆಯಿತು ಪಮ್ಯಕ್ಕ ಅವ್ರ ಮನೆಯಲ್ಲಿ. ನಮ್ಮ ಸಂಜಯ್ ಅಣ್ಣನು ಬಬ್ಲು ನೆನ್ನೆ ಕಳಿಸಿದ್ರೆ CCTV ಫುಟೇಜು ನೋಡಿದ್ದೀನಿ. ನಮ್ಮ ಹತ್ರ ಕ್ರಿಮಿನಲ್ ನಾಟಕಾಡ್ತೀಯ ನೀನು? ನಡೆಯೋ ಸ್ಟೇಷನ್ಗೆ. ಏನು CC ಕ್ಯಾಮ್ರಾ ಏನು ಕರೆಕ್ಟಾಗಿ ಹೇಳಿ ಸಿಂಚು. ನಿಮ್ಮ ಅಣ್ಣ ಅನ್ಸ್ಕೊಂಡಿದ್ದಾನಲ್ಲ ಈ ಪ್ರಾಣಿ, ಇವನು ಹೇಳ್ಬೇಕು. ಪಮ್ಯಕ್ಕ ನಾವೆಲ್ಲ ಹೇಳೋದು, ನೀವೇ ಕೇಳಿ ಏನು ಹೇಳ್ತಾನೆ ಅಂತ ನೋಡೋಣ. ರಮೇಶಣ್ಣ ಏನಣ್ಣ ಇದು? ಅಲ್ಲಿ ಕೇಳ್ತಾವ್ರಲ್ಲ ಹೇಳಿ. ಬಾಯ್ ಬಿಡ್ತೀಯೋ ಇಲ್ಲ ಬೀಳ್ಬೇಕಾ ಏಟುಗಳು? ಹಾಂ ನಡೆಯೋ ಸ್ಟೇಷನ್ಗೆ ನಡೆಯೋ. ಸಿಂಚು ಒಂದು ಸ್ವಲ್ಪ ಸುಮ್ಮನೆ ಇರ್ತೀಯಾ? ಹಾಂ ಕೇಳಿ, ಅದೇನು ಕೇಳ್ತೀರೋ ಕೇಳಿ. ರಮೇಶಣ್ಣ ಮಾತಾಡಿ. ಯಾಕೆ? ಏಯ್ ಮಾತಾಡ್ತೀಯೋ ಇಲ್ಲ? ಏನೋ ಮಾಡಿದೆ ನೀನು ಮೈಕಲ್ಗೆ? ಹಾಂ ಏನು ಮಾಡಿದೆ ನೀನು? ಏನು ಮೈಕಲ್ಗೆ? ಏನು ಸಿಂಚು ಏನು ಅರ್ಥನೇ ಆಗ್ತಾಯಿಲ್ಲ ನನಗೆ. ಏನಂತ ಸರಿಯಾಗಿ ಹೇಳಿ ಸಿಂಚು. ಇವನ್ನ ಕೇಳಿ ಹೇಳ್ತಾನೆ. ಕೇಳಿ ಕೇಳಿ ಎಲ್ಲ ಡೀಟೇಲಾಗಿ ಹೇಳ್ತಾನೆ ಇವನು. ರಮೇಶಣ್ಣ ಏನಾಯ್ತು ಅಂತ ಹೇಳು. ಏನು ಮಾಡಿದೆ ಮೈಕಲ್ಗೆ? ನೀನು ಅಣ್ಣ ಅಂತ ಕರಿಬೇಡ ಪಮ್ಮಿ. ನೀನು ಅಣ್ಣ ಅಂತ ಕರೆದಾಗೆಲ್ಲ ನಂಗೆ ಮೈಕೈ ಎಲ್ಲ ಉರಿಯುತ್ತೆ. ಕರಿಬೇಡ ಅಣ್ಣ ಅಂತ. ನೀನು ಅಣ್ಣ ಅಂತ ಕರಿಬೇಡ. ಇದೇನು ರಮೇಶಣ್ಣ ಹೊಸ್ದಾಗಿ ಹಿಂಗೆ ಹೇಳ್ತಾ ಇದೆಯಾ? ನಾನು ಅಣ್ಣ ಅಂತ ಕರೆದ್ರೆ ನಿಮಗೆ ಯಾಕಣ್ಣ ಮೈಕೈ ಎಲ್ಲ ಉರಿಯುತ್ತೆ? ನೀವು ನನ್ನ ಅಣ್ಣ ತಾನೇ? ನಾನೇ ನಿನ್ನ ಸ್ವಂತ ಅಣ್ಣನ ಇಲ್ಲ ನಿನ್ನ ಸಂಬಂಧಿನ? ಏನೂ ಅಲ್ವಲ್ಲ. ಹಾಂ ನಾನು ನಿಮ್ಮನೆ ಕೆಲ್ಸಕ್ಕೆ ಸೇರಿದಾಗ ನೀನು ಡಿಗ್ರಿ ಓದ್ತೈತೆ. ಎಷ್ಟೋ ಆಸೆಯಿಂದ ನಿಮ್ಮನೆ ಕೆಲ್ಸಕ್ಕೆ ಸೇರ್ತೆ. ಹೆಂಗೋ ನಿಮ್ಮ ಅಪ್ಪ ಅಮ್ಮ ನೀನು ಕೊಟ್ಟು ಮದುವೆ ಮಾಡ್ತಾರೆ, ಈ ಆಸ್ತಿಗೆಲ್ಲ ವಾರಸ್ದಾರನಾಗ್ಬೋದು ಅಂತ. ನೀನು ಅವನು ಯಾವನ ಮೈಕಲ್ ಅಂತ ಮೈಕಲ್ಲು ಅವನನ್ನು ಲವ್ ಮಾಡಿ ಮದುವೆ ಅದೆ. ಆವತ್ತೇ ನಿನ್ನ ಮೇಲೆ ಅವನ ಮೇಲೆ ದ್ವೇಷ ಶುರುವಾಯ್ತು ನನಗೆ. ನನಗೆ ಎಷ್ಟೋ ಆಸೆ ಕಂಡಿದ್ದೆ, ಈ ವಾರಸ್ದಾರನಾಗ್ಬೋದು, ಈ ಆಸ್ತಿಗೆಲ್ಲನೂ ನಾನು ಇಲ್ಲೇ ಆರಾಮಾಗಿರ್ಬೋದು ಅಂತ. ನಿಮ್ಮ ಅಪ್ಪ ಅಮ್ಮ ಅಣ್ಣ 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 ಅಂತ ಮನೆ ಮಗನ ಮಾಡಿಬಿಟ್ರು ನನ್ನನ್ನು. ಯಾವಾಗ ಮನೆ ಮಗನ ಮಾಡಿದ್ದು? ನೀನು ಮೈಕಲ್ನ ಇಷ್ಟಪಡ್ತಾ ಇದ್ದೀನಿ ಅಂತ ಹೇಳ್ದಾಗ. ಇದು ಮೋಸ ತಾನೇ? ಮೋಸ ತಾನೇ? ಅಯ್ಯೋ ರಮೇಶಣ್ಣ ನಿಜವಾಗ್ಲೂ ನಾನು ಯಾವತ್ತೂ ನಿಮ್ಮನ್ನು ಅಂತ ಕೆಟ್ಟ ದೃಷ್ಟಿಯಿಂದ ನೋಡೇ ಇಲ್ಲ ನಾನು. ನೀವು ನನ್ನ ಅಣ್ಣನ ಥರನೇ ಅಂತ ಅಂದ್ಕೊಂಡಿದ್ದೀನಿ. ದಯವಿಟ್ಟು ಈ ಥರ ಎಲ್ಲ ಕೆಟ್ಟ ಆಲೋಚನೆ ಮಾಡಬೇಡಿ ಅಣ್ಣ. ಕೆಟ್ಟ ಆಲೋಚನೆ ಯಾಕೆ ಮಾಡಬಾರ್ದು? ಯಾಕೆ ಮಾಡಬಾರ್ದು? ಹಾಂ ನಾನು ನಿನ್ನ ಜೊತೆಯಲ್ಲೇ ಸುತ್ತಾಡ್ತಾ ಇದ್ದಿ ತಾನೇ? ಸುತ್ತಾಡ್ತಾ ಇದ್ರಿ ತಾನೇ? ಹೌದು, ಅಣ್ಣ ತಂಗಿ ಥರ ಸುತ್ತಾಡ್ತಾ ಇದ್ವಿ. ನಿನ್ನ ಮನಸ್ಸಲ್ಲಿ ಇರ್ಬೋದು ನಾನು ಅಣ್ಣ ಅಂತ, ನನ್ನ ಮನಸ್ಸಲ್ಲಿ ಇಲ್ಲಲ್ಲ ನೀನು ತಂಗಿ ಅಂತ. ನಾನು ನಿನ್ನನ್ನು ಇಷ್ಟಪಡ್ತಾ ಇದ್ದೆ. ಏನೇನೋ ಮಾತಾಡ್ಬಿಡಿ, ಸುಮ್ಮನೆ ರೀ ಅಣ್ಣ. ಹಂಗೆಲ್ಲ ಮಾತಾಡ್ಬೇಡಿ ನೀವು, ನಂಗೆ ಬೇಜಾರಾಗುತ್ತೆ. ನನ್ನ ಕಡೆಯವ್ರು ಯಾರೂ ಇಲ್ಲ, ನನ್ನ ಅಣ್ಣ ಅಂತ ನೀನು ಒಬ್ಬ ಇದೆಯಲ್ಲ ಅಂತ ಅಂದ್ಕೊಂಡಿದ್ದೆ. ನೀವು ನೋಡಿದ್ರೆ ಹಿಂಗೆ ಮಾತಾಡ್ತಾ ಇದ್ದೀರಿ. ಹಂಗೆಲ್ಲ ಮಾತಾಡ್ಬಿಡಿ ರಮೇಶಣ್ಣ, ನನ್ನ ಮನ್ಸಿಗೆ ತುಂಬ ಬೇಜಾರಾಗುತ್ತೆ. ಅಲ್ಲ ಬೇಜಾರಾಗುತ್ತಲ್ಲ? ಹಂಗೆ ನನಗೂ ಒಂದು ಮನ್ಸೈತೆ, ನನಗೂ ಬೇಜಾರಾಯಿತು. ನಿಮ್ಮ ಮನೆಯಲ್ಲಿ ಒಂದು ಬಾತ್ರೂಮ್ ತೊಳೆಯೋ ಆರ್ಪಿಕ್ಕತ್ರಿಂದ ನಾನು ತರಬೇಕು. ಎಷ್ಟು ಕೆಲಸ ಮಾಡ್ತಾಯಿದ್ದೆ. ನಿಮ್ಮಪ್ಪ ನಿಮ್ಮಮ್ಮ ಕಾಯಿಲೆ ಕಾಯಿಲೆ ಅಂತ ಯಾವಾಗಲೂ ಮಲ್ಕೊಂಡೇ ಇರೋರು. ಅವ್ರಿಗೆಲ್ಲ ಎಷ್ಟು ಚಾಕ್ರಿ ಮಾಡಿದ್ದೀನಿ. ಒಂದು ಸ್ವಲ್ಪನೂ ಕರುಣೆ ಇಲ್ವಾ ನಿನಗೆ? ಯಾವನ ಸಿಕ್ಬಿಟ್ಟಂತೆ ಫಾರಿನೂ, ಅವನ್ನ ಇವಳು ಲವ್ ಮಾಡಿಬಿಟ್ಲಂತೆ. ಅವನ್ನ ಮದುವೆ ಆಗ್ತೀನಿ ಅಂತ ಹೇಳಿದೆ. ಅವಾಗ ನನ್ನ ಮನಸ್ಸು ಎಷ್ಟು ನೊಂದಿಲ್ಲ. ಅದಕ್ಕೆ ಮೈಕಲ್ನ ಸಾಯಿಸ್ಬಿಟ್ಟು ನಿನ್ನನ್ನು ನನ್ನೊಳಗೆ ಮಾಡಬೇಕು ಅಂತ ಪಣ ಸತ್ತೆ. ಅವನನ್ನು ಸಾಯಿಸೋಕ್ಕಾಗಲಿಲ್ಲ. ಯಾಕಂತಂದರೆ ಭದ್ರಪ್ಪನ ಹತ್ರ ನನ್ನನ್ನು ಬಿಟ್ಬಿಟ್ಟು ಹೋಗಿ 80 ಲಕ್ಷ ದುಡ್ಡು ಇಸ್ಕೊಂಡಾನೆ. ಆ ದುಡ್ಡು ನನ್ನ ಕೈ ಸೇರಿದಿದ್ರೆ ನಿನ್ನ ಗಂಡ ಇಲ್ಲಿವರೆಗೂ ಬದುಕ್ತಾನೆ ಇರಲಿಲ್ಲ. ಯಾವತ್ತೂ ಕೊಂದಾಗ್ತಾ ಇದ್ದೆ. ಅಯ್ಯೋ ನನ್ನ ಗಂಡನ ಕೊಲ್ಲಷ್ಟು ನೀಚು ಬಿಡ್ತೀನೇನೋ ನಿನಗೆ? ಹಾಗಾದರೆ ಆಕ್ಸಿಡೆಂಟ್ ಆಗಿದೆ ಅಂತೆಲ್ಲ ಕ್ರಿಯೇಟ್ ಮಾಡಿರೋದು ನೀನೇ? ಹೌದು, ನಾನೇ ಕ್ರಿಯೇಟ್ ಮಾಡಿದ್ದು. ನನ್ನನ್ನು ಬಿಟ್ಬಿಟ್ಟು ಹೋಗಿ ಭದ್ರಪ್ಪನ ಹತ್ರ 80 ಲಕ್ಷ ದುಡ್ಡು ಇಸ್ಕೊಂಬಂದವನೇ ನಿನ್ನ ಗಂಡ. ಎಲ್ಲಿಟ್ಟಿದೆಯಾ ಹೇಳು ಅಂತಂದ್ರೂ ಹೇಳಿಲ್ಲ. ಹೊಡೆದು 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 ಸಾಕಾಗೋಯ್ತು ನನಗೆ. ಬಾಯೇ ಬಿಟ್ಟಿಲ್ಲ, ಇವತ್ತಿಗೂ ಬಿಟ್ಟಿಲ್ಲ ನಾನು ಅವನನ್ನು. ಇವಾಗಲೂ ಹೊಡಿತಾನೆ ಇದ್ದೀನಿ. ಅವನ ಬಾಯೇ ಬಿಡ್ತಾ ಇಲ್ಲ 80 ಲಕ್ಷ ದುಡ್ಡು ಎಲ್ಲಿಟ್ಟಿದ್ದಾನೆ ಅಂತ. ಥೂ ನಿಯತ್ತಿಲ್ದಿರೋ ನಾಯಿ. ಅಣ್ಣ ಅಣ್ಣ ಅಂತ ಬಾಯಿ ತುಂಬ ಕರಿತಾ ಇದ್ನಲ್ಲೋ. ನನ್ನ ಮೇಲೆ ಕೆಟ್ಟ ದೃಷ್ಟಿ ಇಟ್ಟು ನನ್ನ ಗಂಡನ ಸಾಯ್ಸೋಕ್ಕೆ ಮುಂದಾಗಿದೆಯಲ್ಲ ನೀನು. ನಿನ್ನನ್ನೇನೋ ಮಾಡಬೇಕು? ಏನು ಮಾಡಬೇಕು ನಿನ್ನ?
ಪರಪ್ಪನ ಜೈಲಿಗೆ ಹಾಕ್ಬೇಕು. ಜೈಲಿಗೆ ಹಾಕ್ಬಿಟ್ಟು ಸಾಯೋವರೆಗೂ ಅಲ್ಲಿ ಮುದ್ದೆ ಮುಟ್ಟಿದ್ರೆ ಇವನ್ ದುರಂಕಾರ ಅಣಗುತ್ತೆ. ಸಿಂಚು, ಇವನ ಹತ್ರ ಇನ್ನೂ ಹರ್ಕತೆ ಕೇಳ್ತಾ ಇದೆಯಾ? ಹೇಳ್ಕೊಂಡು ಹೋಗ್ದೆ. ಏಯ್, 80 ಲಕ್ಷ ದುಡ್ಡೆಲ್ಲೋ? ಎಲ್ಲಿ 80 ಲಕ್ಷ ದುಡ್ಡು? ಅದನ್ನ ನಿನ್ ಗಂಡ ಎಲ್ಲಿಟ್ಟಿದ್ದಾನೆ ಅಂತ ಬಾಯಿ ಬಿಡಿಸ್ತಾ ಇದ್ದಿದ್ದಕ್ಕೆ ಇವರೆಲ್ಲ ಸಿಸಿ ಕ್ಯಾಮ್ರಾ ಇಟ್ಟು ಕಂಡಿಡ್ತಿದ್ದು. ಅವನು ನಾನು 4-5 ವರ್ಷದಿಂದ ನೋಡ್ಕೊತಾ ಇದ್ದೀನಿ. ಇವತ್ತಿಗೂ ಒಂದೇ ಒಂದು ದಿವಸ ಆಗಲಿ ಅವನ ಹತ್ರ ಬಾಯಿ ಬಿಡ್ಸೋಕ್ಕಾಗಲಿಲ್ಲ ನನ್ನ ಕೈಲಿ. ಇನ್ಮೇಲಾದ್ರೂ ಹೇಳ್ತಾನೇನೋ ಅಂತ ಹೊಡೆದು ಬಡ್ದು ಬಾಯಿ ಬಿಡಿಸ್ತಾ ಇದ್ದೀನಿ. ಅವನು ಬಾಯೇ ಬಿಡ್ತಾ ಇಲ್ಲ, ಚಾಂಡಾಳ್ ನನ್ನ ಮಗ. ಅವನ್ನಂತೂ ಸುಮ್ಮನೆ ಬಿಡಲ್ಲ. ಅವನು ಸಾಯಿಸ್ತೀನಿ, ನಿನ್ನ ನಾನು ನೋಡಿ ಮಾಡ್ಕೊತೀನಿ. ಏಯ್, ನಾಲ್ಗೆ ಬಿಗಿಡ್ದು ಮಾತಾಡೋ. ಏನೋ ಹಂಗೆ ಮಾತಾಡ್ತಾ ಇದೆಯಾ? ಹಾಂ, ಯಾವತ್ತಾದ್ರೂ ಪಮ್ಮಿಯ ಕೇಳಿದ್ರಾ ನೀನಂದ್ರೆ ಇಷ್ಟ ಅಂತ? ಇವ್ರ ಮನೆಗೆ ಬಿಟ್ಟು ಚಕ್ರಿ ಮಾಡೋಗ? ಹಾಂ, ಎಲ್ಲ ಕೆಲಸನೂ ನಾನೇ ಮಾಡಬೇಕಾಗಿತ್ತು. ಅವತ್ತು ಇವಳಿಗೂ ಇವ್ರ ಅಪ್ಪ ಅಮ್ಮನಿಗೂ ನಾನು ಕಾಣಿಸ್ಲಿಲ್ಲ ನಾನು. ಏನಪ್ಪ, ನಮ್ಮ ಮನೇಲಿ ಇಷ್ಟೊಂದು ದುಡಿತಾವನಲ್ಲ, ಅವನಿಗೆ ನನ್ನ ಮಗನ ಕೊಟ್ಟು ಮದುವೆ ಮಾಡ್ಕೊಬೇಕು ಅನ್ನೋ ಜ್ಞಾನ ಇಲ್ಲ. ನೀನಿಂತ ಕೆಟ್ಟ ಮನಸ್ಥಿತಿ ಇರೋನು ಅಂತ ನನಗೆ ಗೊತ್ತಿದ್ರೆ ನಮ್ಮ ಮನೆ ಹೊಸಲು ಸಹ ತುಳಿಸ್ತಾ ಇರಲಿಲ್ಲ ನಿನ್ನ. ಚಿನ್ನು ಹತ್ರ ಮೈಕಲ್ ಬಾವ ಹೇಳಿದ್ರಂತೆ ಪಮ್ಯಕ್ಕ ಸಿಸಿ ಕ್ಯಾಮ್ರಾ ಫಿಟ್ ಮಾಡಿಸು ಅಂತ. ಇವನು ಯಾವಾಗಲೂ ನೈಟ್ ಹೋಗಿ ಎಲ್ಲರೂ ಮಲಗಿದ್ಮೇಲೆ ಬಾವನ ಕತ್ತಿ ಹಿಡ್ಕೊಂಡು ಇಸ್ತಾ ಇದ್ದಂತೆ. ಇವನು ದುಡ್ಡು ಎಲ್ಲಿಟ್ಟಿದೆ ಹೇಳು ಅಂತ ಹೇಳ್ತಾ ಇದ್ನ, ಅಥವಾ ಏನೋ ಗೊತ್ತಿಲ್ಲ. ಒಟ್ಟಿನಲ್ಲಿ ಮೈಕಲ್ ಬಾವ ಕತ್ತು ಹಿಡ್ಕೊಂಡು ಅವ್ರಿಗೆ ಹಿಂಸೆ ಕೊಡ್ತಾ ಇದ್ದಿದ್ದು ನನಗೆ ಗೊತ್ತಾಯ್ತು. ಸಿಸಿ ಕ್ಯಾಮ್ರಾದಲ್ಲಿ ನಾನು ನೋಡಿದೆ. ಹಾಗೆ ಸಿಂಚನಾಗೂ ವಿಜಯಣ್ಣನಿಗೂ ಸೆಂಡ್ ಮಾಡಿದೆ. ಹಾಗಾದ್ರೆ ಇವನು ಆವತ್ತಿಂದ ಹಿಂಸೆ ಕೊಡ್ತಾ ಇದ್ದಾನೆ ಮೈಕಲ್ಗೆ. ಹೌದು, ನೀನಂತೂ ಸಿಗ್ಲಿಲ್ಲ. 80 ಲಕ್ಷ ಎತ್ಕೊಂಡಾದ್ರೂ ಎಲ್ಲಾದ್ರೂ ದೂರ ಹೊಟ್ಟೋಗೋಣ ಅಂತ ಅವ್ನಿಗೆ ಹಿಂಸೆ ಕೊಡ್ತಾನೆ ಇದ್ದೀನಿ. ನನಗೇನು ಆಗದಿದ್ರು ನನಗೇನೋ ಆಗೈತೆ ಅಂತ ಏನಕ್ಕೆ ನಾಟಕ ಮಾಡ್ತಾ ಇದ್ದೇಳು? ಅವನ ಹತ್ರ ದುಡ್ಡು ಎಲ್ಲಿಟ್ಟಿದೆ ಅಂತ ಬಾಯಿ ಬಿಡ್ಸ್ಕೊಳಕ್ಕೆ. ಸಿಂಚನ, ಏನು ನೋಡ್ತಾ ಇದೀಯಾ? ಹೇಳ್ಕೊಂಡು ಹೋಗಿ ಇವನ್ನ. ಬೇಡ, ನೀನು ಒಬ್ಬಳೇ ಹೋಗೋದು ಬೇಡ. ನಾನು ಸಂಜೆ ಇಬ್ರು ಬರ್ತೀರಿ. ಏಯ್, ನಡಿ, ಸಾಕು ನಡಿ, ನೀನು ಹರ್ಕತೆ ನಡಿ. ಒಮ್ಮೆಯಕ್ಕ, ಇನ್ಮೇಲಾದ್ರೂ ಬುದ್ಧಿವಂತಿಕೆಯಿಂದ ಇರಿ, ಆಯ್ತಾ? ಯಾರು ಮನೆ ಒಳಗಡೆ ಸೇರಿಸ್ಬೇಡಿ. ಆಯ್ತು ಸಿಂಚನ, ಆಯ್ತು, ಬುದ್ಧಿ ಬಂತು. ನನ್ನ ಜನ್ಮ ಇದ್ದರೆ ಇಂಥ ಕೆಲಸ ಮಾಡಲ್ಲ. ಬೇರೆ ಯಾರು ನಮ್ಮ ಮನೆ ಒಳಗಡೆ ಸೇರಿಸಲ್ಲ. ಏಯ್, ನಡಿ. ಅಯ್ಯೋ ಭಗವಂತ, ಏನಪ್ಪ ಇಂಥ ಜನಗಳನ್ನ ಸೃಷ್ಟಿ ಮಾಡಿದ್ಯಾ? ಎಷ್ಟು ಹಿಂಸೆ ಕೊಡ್ತಾ ಇದ್ನೋ ಏನೋ ಇವನು ನನ್ನ ಮೈಕಲ್ಗೆ. ಅಯ್ಯೋ ಪಾಪ. ಆಂಟಿ, ನೋಡಿದ್ರ ಆಂಟಿ, ನಮ್ಗೆ ಯಾರೂ ಇಲ್ಲ, ನಿಮ್ಮ ಮನೇಲಿ ಕೆಲಸ ಮಾಡ್ಕೊಂಡಿರ್ತೀನಿ ಅಂತ ಬಂದೆ ಈ ರಮೇಶಣ್ಣ. ಅವ್ರ ಮನಸ್ಸಲ್ಲಿ ಇಷ್ಟೊಂದು ಕೆಟ್ಟ ಉದ್ದೇಶ ಇದೆ ಅಂತ ನಾನು ಕನಸಲ್ಲೂ ಅಂದ್ಕೊಂಡಿರಲಿಲ್ಲ ಆಂಟಿ. ನೋಡಿ ಆಂಟಿ, ಹೆಂಗೆಲ್ಲ ಮಾತಾಡ್ತಾನೆ. ಹೋಗ್ಲಿ ಬಿಡಮ್ಮ, ಆಗಿದೆಲ್ಲ ಒಳ್ಳೇದಕ್ಕೆ. ಸಿಸಿ ಕ್ಯಾಮ್ರಾ ಫಿಟ್ ಮಾಡಿದ್ರೆ ನೀನು ಹೆಂಗಮ್ಮ ಕಂಡಿಡ್ತಾ ಇದ್ದೆ? ಹಾಂ, ನೀವೆಲ್ಲ ಮಲ್ಕೊಂಡ್ಮೇಲೆ ಹೋಗಿ ಮೈಕಲ್ಗೆ ಹಿಂಸೆ ಕೊಡ್ತಾವನಂತಂದ್ರೆ ಇವನು ಎಂಥ ಮನುಷ್ಯನಿರಬೇಕು. ಇನ್ಮೇಲಾದರೂ ಸ್ವಲ್ಪ ಹುಷಾರಾಗಿರಮ್ಮಪ್ಪ ನೀನು. ಆಂಟಿ, ನಾನು ಯಾವತ್ತೂ ಈ ರಮೇಶಣ್ಣನ ಅಂತ ದೃಷ್ಟಿಯಿಂದ ನೋಡೇ ಇಲ್ಲ ಆಂಟಿ. ನೋಡಿ ಆಂಟಿ, ಎಂಥ ಜನ ಇರಬೇಕು. ನಮ್ಮ ಅಪ್ಪ ಅಮ್ಮನೂ ಈ ಅಣ್ಣನ ಬಗ್ಗೆ ಯಾವತ್ತೂ ಈ ಥರ ಮಾತಾಡಿಲ್ಲ. ಆದರೂ ಎಂಥ ಕೆಟ್ಟ ಮನಸ್ಥಿತಿ ಆಂಟಿ ಈ ಒಂದು. ಸರಿ, ನೀನು ಹೋಗಮ್ಮ, ಮೈಕಲ್ಗೆ ಹೇಳೋಗು ಹಿಂಗೆ ಪೊಲೀಸರು ಕರ್ಕೊಂಡು ಹೋದ್ರು ಅಂತ. ಆವಾಗಾದ್ರೂ ಒಂದು ಸ್ವಲ್ಪ ಸಮಾಧಾನ ಹಾಕಿ ಹುಷಾರಾಗ್ತಾನೇನೋ ಬೇಗ. ಅಲ್ಲ, ಇವನು ಎಷ್ಟು ಹಿಂಸೆ ಕೊಡ್ತಾ ಇದ್ನೋ ಏನೋ ಪಾಪ ಮೈಕಲ್ಗೆ. ಇವಾಗ ನೆನ್ಸ್ಕೊಂಡ್ರೆ ಭಯ ಆಗ್ತಾ ಇದೆ ಆಂಟಿ ನನಗೆ. ಅದಕ್ಕೆಮ್ಮ ಹೇಳೋಗು, ಆವಾಗಾದ್ರೂ ಮೈಂಡ್ ಒಂದು ಸ್ವಲ್ಪ ಫ್ರೀ ಆಗುತ್ತೇನೋ. ಭಯ ಎಲ್ಲ ಹೋಗಿ ಬೇಗ ಮಾತಾಡ್ಬೋದು. ಸರಿ ಆಂಟಿ, ಆಯಿತು.